ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಓ ಮಚ್ಚ ಎಲ್ಲ ನಮ್ ಮುತ್ತಾತ ಗುಡುಗು ಮಿಂಚು ಬರ್ತಿತ್ತಲ್ಲ ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕನ್ನು ಉಳಿತೆ ಗೊತ್ತಾ ಪಳ ಪಳ ಅಂತ, ಅದ್ರಿಂದ ಓದ್ಕೊಂತಿದ್ರು. ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಡೆ ಓದ್ಕೊಂಡ್ಬಿಡೋರು. ಮಾಮ್ ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚಲ್ಲ ನಾನು ವಾಚದ ಲೈಟ್ ಬತ್ತಿತ್ತಲ್ಲ ಅದರಿಂದ ಉರ್ಸ್ತಾವ್ರು. ಮಾಮ್ ನಾನು ಕಲ್ಲ ಒಂದಕ್ಕೊಂದ್ ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ. ಮಚ್ಚ ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಓದ್ತಾ ಇದ್ದೆ. ಮಾಮ್ ನನ್ ಕತೆ ಕೇಳ್ರಿ, ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದಿದ್ರೆ ಒಂದ್ ಕ್ಯಾಂಡಲ್ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಳಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರೀತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ ನೀನೇನ್ ಅವಾಗ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ತಾತಂದಿರ್ಗೆ. ಅವನೇನಾಗ್ತಾವ್ ನೋಡೋನು ಬೇವರ್ಸಿ.